ಪಟ್ಟಣದ ಜಾಮಿಯಾ ಮತ್ತು ಮದೀನಾ ಮಸೀದಿಯಲ್ಲಿ ಶಾಸಕರಿಂದ ಇಫ್ತಿಯಾರ್ ಕೂಟ ಸೌಹಾರ್ದತೆಯ ಸಂದೇಶ. ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರು ಎಲ್ಲರೂ ಅಣ್ಣ ತಮ್ಮಂದಿರು ಇದ್ದಂತೆ ಬದುಕುತ್ತಿದ್ದಾರೆ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಇಲ್ಲ. ಇದೇ ರೀತಿ ಭಗವಂತ ನಮ್ಮನ್ನ ಮುಂದೆಯೂ ಸೌಹಾರ್ದತೆಯಿಂದ ನಡೆಸಿಕೊಂಡು ಹೋಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ. ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಹಾಗೂ ಮದೀನಾ ಮಸೀದಿಯಲ್ಲಿ ಶಾಸಕರು ಏರ್ಪಡಿಸಿದ್ದ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಂಜಾನ್ ಉಪವಾಸದ ಈ ಪವಿತ್ರ ತಿಂಗಳಲ್ಲಿ ದಾನ ಧರ್ಮ ಮಾಡುವುದರಿಂದ ಭಗವಂತ ಎಲ್ಲರಿಗೂ ಶ್ರೇಯಸ್ಸನ್ನ ನೀಡುತ್ತಾನೆ. ಸಮಾಜದಲ್ಲಿ ಶಾಂತಿ ಮತ್ತು ಪ್ರೀತಿ ನೆಲೆಸಲಿ ಎಂಬ ಆಶಯದೊಂದಿಗೆ ಈ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಗಿದೆ ಎಂದರು. ಶಾಸಕರ ಆಗಮನದ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪಿಆರ್ ಚಲಂ, ಸಾಹುಕಾರ ಶ್ರೀನಿವಾಸ್, ಸುರೇಂದ್ರ, ಜೆಎನ್ ಜಾಲಾರಿ, ರಾಮೋಜಿಪಲ್ಲಿ ಶ್ರೀನಿವಾಸ್, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಿವಿ ಮಂಜುನಾಥ, ಮೆಕ್ಯಾನಿಕ್ ನಯಾಜ್, ಪಾಳ್ಯಕೆರೆ ರಾಹುಲ್, ಆರ್ಐ ಈಶ್ವರ್ ಸೇರಿದಂತೆ ಮುಸ್ಲಿಂ ಸಮುದಾಯದ ನೂರಾರು ಗಣ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ, ಟಿವಿ ಚಿಲಕಲನೇರ್. ಮುಸ್ಲಿಂ ಬಾಂಧವರು ಒಂದು ಇಫ್ತಿಯಾರ್ ಅಂತ ಆಯೋಜನೆ ಮಾಡಿದ್ದೀವಿ. ನಾವು ಈ ರಂಜಾನ್ ಉಪವಾಸ ಇರುವಂಥ ಸಮಯದಲ್ಲಿ ಅತಿ ಪವಿತ್ರವಾದಂಥ ದಿನಗಳು ಈ ಒಂದು ತಿಂಗಳು. ಇದು ಒಂದು ದಿವಸ ದಾನ ಮಾಡಿದ್ರೆ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ನಂಬಿಕೆ, ಆ ನಂಬಿಕೆ ಇಟ್ಟು ಇವತ್ತು ನಮ್ಮ ಮುಸ್ಲಿಂ ಬಾಂಧವರಿಗೆ ಒಂದು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ವಿ. ಸಂತೋಷವಾಗಿ ನಮ್ಮ ಮುಸ್ಲಿಂ ಬಾಂಧವರು ಭಾಗವಹಿಸಿ ಇವತ್ತು ಆ ಪ್ರಸಾದ ಸ್ವೀಕಾರ ಮಾಡಿರ್ತಾರೆ. ಖಂಡಿತವಾಗಲೂ ಸಂತೋಷ ಆಯಿತು. ನಾವು ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ನಾವು ಹಿಂದೂಗಳಿರಲಿ, ಮುಸ್ಲಿಮರಿರಲಿ, ಕ್ರೈಸ್ತರಲ್ಲಿ ಎಲ್ಲ ಅಣ್ಣ ತಮ್ಮಂದಿರಂತಿದ್ದೀವಿ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ. ಹಿಂಗೆ ಭಗವಂತ ನಮ್ಮನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತೀವಿ.